ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ. ನೋಡಿ ಎಷ್ಟೊಂದು ಇಬ್ಬನಿ ಬಂದು ಬಿದ್ದಿದೆ ಅಂದರೆ ಮುಂದೆ ಏನಿದೆ ಅಂತಲೇ ಕಾಣಿಸ್ತಾ ಇಲ್ಲ. ನೋಡಿ ರೋಡ್ಗೆಲ್ಲ ಏನೂ ಕಾಣಿಸ್ತಾನೇ ಇಲ್ಲ, ಅಷ್ಟೊಂದು ಇಬ್ಬನಿ ಬೀಳ್ತಾ ಇದೆ. ಪಾಪ ಗಾಡಿ ಓಡಿಸೋರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈ ಥರ ಇಬ್ಬನಿ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ನನಗೆ ಅದೇ ಬೆಳಿಗ್ಗೆ ಎದ್ದ ತಕ್ಷಣ ಅನಿಸಿದ್ದೆ, ಅದು ಈ ಥರ ಇಬ್ಬನಿ ಇದೆಯಲ್ಲ, ನೈಟೆಲ್ಲ ಗಾಡಿ ಓಡಿಸೋರಿಗೆಲ್ಲ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಇವಾಗ ಸುಮಾರು 10 ಗಂಟೆ ಆಯಿತು. ಬಿಸಿಲು ಬಂದಿತ್ತು. ಬೆಳಿಗ್ಗೆ ಇಬ್ಬನಿ ಇದ್ದರೂ ಕೂಡ ಮಧ್ಯಾಹ್ನ 10 ಗಂಟೆಗೆ ಸುಮಾರು ಚೆನ್ನಾಗಿ ಬಿಸಿಲೇ ಬಂದಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಮನೆ ಕೆಲಸ ಕೂಡ ಎಲ್ಲ ಮುಗಿಸಿದ್ದೆ. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಇವತ್ತು ಬೇಗನೆ ಬಂದಿದ್ದರು, 12:30ಗೆ. ನಾನು ಅಡುಗೆ ಏನೂ ಮಾಡಿರಲಿಲ್ಲ, ರೈಸ್ ಅಷ್ಟೇ ಮಾಡೋಣ, ಆಮೇಲೆ ಪುಳಿಯೋಗರೆ ಗೊಜ್ಜಿದೆ ಅದನ್ನೇ ಹಾಕ್ಕೊಂಡು ತಿಂದ್ರಾಯ್ತು ಅಂತ ಯೋಚನೆ ಮಾಡ್ತಾಯಿದ್ದೆ. ಬರುವಾಗ ಚಿಕನ್ ತಗೊಬಂದರು. ಅದಕ್ಕೋಸ್ಕರ ಇವಾಗ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕಿ ಚಕ್ಕೆ, ಎಲೆ, ಲವಂಗ ಅದನ್ನೆಲ್ಲ ಹಾಕಿಬಿಟ್ಟು ಈರುಳ್ಳಿ ಹಾಗೆ ಕಟ್ ಮಾಡಿಟ್ಟಿರುವಂಥ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಹಾಗೆ ತುರಿದಿಟ್ಟಿರುವಂಥ ಶುಂಠಿಯನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ. ಕರಿಬೇವು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಒಂದು 2.5 ಸ್ಪೂನು ಕಾಳುಮೆಣಸು, ಆಮೇಲೆ ಸೋಂಪು 1 ಚಮಚ, ಆಮೇಲೆ ಜೀರಿಗೆ 1 ಚಮಚ, ಇದು ಮೂರೂ ಡ್ರೈ ಮಾಡಿಕೊಂಡು ಆಮೇಲೆ ಕುಟ್ಟಿ ಪುಡಿ ಮಾಡಿರೋದು. ಈ ಥರ ಮಾಡಿಕೊಂಡ್ರೆ ಪೆಪ್ಪರ್ ಡ್ರೈಗೆ ತುಂಬ ಚೆನ್ನಾಗಿರುತ್ತೆ. ಅದು ಫುಲ್ಲು ಪೌಡರ್ ಆಗಬಾರ್ದು, ಸ್ವಲ್ಪ ಬಾಯಿಗೆ ತರ್ತರಿ ಹಂಗೆ ಇರಬೇಕು, ಬಾಯಿಗೆ ಸಿಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನೋಡಿ ಈ ಥರ ಅದನ್ನು ಸಪ್ರೇಟಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದಾಗ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನಾನೆಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟನ್ನು ಸೇರಿಸ್ತಾ ಇಲ್ಲ. ಏನಕ್ಕೆ ಅಂತಂದರೆ ಆಲ್ರೆಡಿ ಶುಂಠಿನ ತುರಿದು ಹಾಕಿದ್ದೀನಲ್ಲ, ಅದಕ್ಕೋಸ್ಕರ. ಇನ್ನು ನನಗೆ ಹಸಿಮೆಣಸು ಹಾಕೋದಕ್ಕೆ ಮರ್ತೋಗ್ಬಿಡುತ್ತೆ, ಮೊದಲೇ ಹಾಕಬೇಕಿತ್ತು, ಇವಾಗ ನೆನಪಾಯಿತು, ಇವಾಗ ಹಾಕಿದ್ದೀನಿ. ಏನೂ ತೊಂದರೆ ಇಲ್ಲ, ಅದು ಬೆಂದ್ಕೊಳ್ಳುತ್ತೆ ಚಿಕನ್ ಜೊತೆಗೆ. ಇವಾಗ ವಾಶ್ ಮಾಡಿಟ್ಟಿರುವಂಥ ಚಿಕನನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಒಂದು kg 200 ಗ್ರಾಮ್ ಏನೋ ಇತ್ತು ಅಂತ ಹೇಳಿದರು, ಅದನ್ನು ಸ್ವಲ್ಪ ಅರ್ಧ ತೆಗೆದಿಟ್ಟಿದ್ದೀನಿ. ಏನಕ್ಕೆ ಅಂದರೆ ನನ್ನ ಮಗ ಈ ಥರ ಪೆಪ್ಪರ್ ಡ್ರೈ ಎಲ್ಲ ಮಾಡಿದ್ರೆ ತಿನ್ನೋದೇ ಇಲ್ಲ, ಚಿಕನನ್ನೇ ತಿನ್ನಲ್ಲ. ಏನಾದರೂ ಸಾಂಬಾರು ಗ್ರೇವಿ ಆ ಥರ ಮಾಡಿದ್ರೆ ಅದರದ್ದು ಗ್ರೇವಿ ಮಾತ್ರ ತಿಂತಾನೆ, ಪೀಸ್ ಎಲ್ಲ ತಿನ್ನಲ್ಲ. ಅದಕ್ಕೆ ಅವನಿಗೋಸ್ಕರ ಅಂತೇಳಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಬೇಯೋದಕ್ಕೆ ಬಿಡ್ತೀನಿ. ಇದಕ್ಕೆ ನೀರೇನು ಹಾಕ್ತಾ ಇಲ್ಲ, ಚಿಕನ್ ನೀರು ಬಿಡ್ಕೊಂಡು ಆ ನೀರಲ್ಲೇ ಚಿಕನ್ನು ಬೇಯುತ್ತಲ್ಲ, ಅದಕ್ಕೋಸ್ಕರ. ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮೊದಲೇ ರೆಡಿ ಮಾಡಿದ್ವಲ್ಲ ಆ ಮಸಾಲೆ ಎಲ್ಲನೂ ಚಿಕನ್ಗೆ ಹಿಡಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಚಿಕನ್ ಪೆಪ್ಪರ್ ಡ್ರೈ ಮಾಡಿಕೊಂಡ್ರೆ ರೈಸ್ ಜೊತೆಗೆ ಒಂದು ರಸಮ್ ಇದ್ದರೂ ಕೂಡ ಚೆನ್ನಾಗಿರುತ್ತೆ, ರಸಮ್ ಇದ್ದರೂ ಕೂಡ ಚೆನ್ನಾಗಿ ಊಟ ಸೇರುತ್ತೆ. ಹಾಗೆ ನಾನು ಇವತ್ತೇನು ಮಾಡಿದೆ ಅಂದರೆ, ನಾನು ರಸಮ್ ಕೂಡ ಮಾಡಿಲ್ಲ, ಯಾಕಂದರೆ ಪುಳಿಯೋಗರೆ ಗೊಜ್ಜಿತ್ತಲ್ಲ, ರೈಸ್ ಮಾಡಿ ಪುಳಿಯೋಗರೆ ಗೊಜ್ಜನ್ನೇ ಅದು ಮಿಕ್ಸ್ ಮಾಡಿದ್ದೀನಿ. ಇನ್ನು ಚಿಕನನ್ನು ಸ್ವಲ್ಪ ದೊಡ್ಡ ಉರಿ ಇಟ್ಕೊಂಡ್ರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬೇಯಲ್ಲ ಒಳಗಡೆ ಎಲ್ಲ, ಅದಕ್ಕೆ ಸಣ್ಣ ಉರಿಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಿಡ್ದಿದೆ ನೋಡಿ, ಚೆನ್ನಾಗಾಗಿದೆ. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ತಾ ಇರ್ತೀನಿ. ಅದ್ರ ಜೊತೆಗೆ ಮಧ್ಯೆ ಮಧ್ಯೆ ತಿರ್ಸ್ಕೊಳ್ತಾ ಇರ್ತೀನಿ, ಇಲ್ಲ ಅಂತಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತಲ್ಲ. ನೀರೇನು ಹಾಕಿರಲ್ಲ, ಚಿಕನ್ನು ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಇದು ಚಳಿಗೆಲ್ಲ ಭಾಳ ಚೆನ್ನಾಗಿರುತ್ತೆ, ಯಾಕಂದರೆ ಪೆಪ್ಪರಿಂದ ಮಾಡಿರ್ತೀವಲ್ಲ. ಇವಾಗ ಏನಾದರೂ ಸ್ವಲ್ಪ ಗಂಟ್ಲು ಕಟ್ಕೊಂಡಿದೆ, ಕೋಲ್ಡ್ ಆಗೋ ಚಾನ್ಸಸ್ಗಳು ಕಾಣಿಸ್ತಾ ಇದ್ದಾವೆ ಅಂತಂದರೆ ಈ ಥರ ಮಾಡ್ಕೊಂಡು ತಿಂದರೆ, ಯಾಕಂದರೆ ಪೆಪ್ಪರ್ ಇರೋದ್ರಿಂದ ಗಂಟ್ಲು ಕಟ್ಕೊಂಡಿರೋದೆಲ್ಲ ಸರಿಯಾಗುತ್ತೆ. ಹಾಗೆ ಟೈಮ್ ಇಲ್ಲ ನಮಗೆ, ಅರ್ಜೆಂಟಲ್ಲಿ ಮಾಡ್ಕೋಬೇಕು ಅಂದರೆ ಇದನ್ನು ಮಾಡ್ಕೋಬೋದು, ಸ್ವಲ್ಪ ಬೇಗನೆ ಆಗುತ್ತೆ, ಬಾಯಿಗೂ ರುಚಿಯಾಗಿರುತ್ತೆ, ಹಾಗೆ ಕೆಲಸನೂ ಬೇಗ ಆಗುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಚಿಕನ್ನು ಚೆನ್ನಾಗಿ ಡ್ರೈ ಆಗಿದೆ. ನೋಡಿ ಪೆಪ್ಪರ್ ಪೌಡ್ರೆಲ್ಲ ಚಿಕನ್ಗೆ ಚೆನ್ನಾಗಿ ಅಂಟ್ಕೊಂಡಿದೆ. ಈ ಥರ ಫುಲ್ಲು ಡ್ರೈ ಆಗಬೇಕು, ತಿನ್ನೋದು ಕೂಡ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ರೈಸ್ ಮಾಡಿ ಚಿಕನ್ ಪೆಪ್ಪರ್ ಡ್ರೈ ಮಾಡಿ ಅನ್ನೋದ್ರೊಳಗೆ ಟೈಮ್ 2 ಗಂಟೆ ಆಗಿಬಿಡ್ತು. ನಮ್ಮ ಮನೆಯವರು ಊಟಕ್ಕಾಗಿಲ್ಲ ಅಂತ ವೇಟ್ ಮಾಡ್ತಾಯಿದ್ರು, ಬೇಗ ಬಂದಿದ್ರಲ್ಲ ಆಗಿಲ್ಲ ಅಂತ ವೇಟ್ ಮಾಡ್ತಾಯಿದ್ರು. ಹಾಗೆ ಒಂದು ಕಡೆಗೆ ರೈಸ್ ಆಗಿರೋದ್ರಿಂದ ಅದನ್ನು ಪುಳಿಯೋಗರೆ ಗೊಜ್ಜಿಗೆ ಮಿಕ್ಸ್ ಕೂಡ ಮಾಡಿಟ್ಟಿದ್ದೆ. ಇನ್ನು ಅವರಿಗೆ ಊಟ ಕೂಡ ಹಾಕ್ಕೊಡ್ತಾಯಿದ್ದೀನಿ. ನೋಡಿ ಈ ಥರ ಇದಕ್ಕೆ ಒಳ್ಳೆ ಈರುಳ್ಳಿ ಲಿಂಬು ಇದ್ದರೆ ಒಳ್ಳೆ ಚೆನ್ನಾಗಿರುತ್ತೆ. ಲಿಂಬು ಸ್ವಲ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟು. ಒಮ್ಮೆ ನೀವು ಟ್ರೈ ಮಾಡಿ, ಈ ಥರ ನಿಮಗೆ ಅನಿಸುತ್ತೆ ತುಂಬ ಚೆನ್ನಾಗಾಗಿದೆ ಅಂತ.
ನಿಮಗೆ ಗೊತ್ತಾಗುತ್ತೆ. ಇನ್ನು ನನ್ನ ಮಗಳಿಗೆ ಸ್ನಾನ ಕೂಡ ಆಗಿರಲಿಲ್ಲ, ನಂದು ಕೂಡ ಸ್ನಾನ ಆಗಿರಲಿಲ್ಲ. ಅಡುಗೆ ಮಾಡಿಕೊಂಡೇ ಸ್ನಾನ ಮಾಡಿದ್ರಾಯ್ತು ಅಂತೇಳಿ ಮಾಡಿರಲಿಲ್ಲ. ಇವಾಗ ನಮ್ಮ ಮನೆಯವ್ರಿಗೆ ಊಟ ಹಾಕ್ಕೊಟ್ಟು ನಮ್ಮ ಮನೆಯವ್ರು ಊಟ ತಿನ್ನುವಾಗಲೇ ನನ್ನ ಮಗಳಿಗೆ ಊಟ ಕೂಡ ಮಾಡಿಸಿಬಿಡ್ತೀನಿ. ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಊಟ ಮಾಡಿದ್ರಾಯ್ತು ಅಂತೇಳಿ ಸ್ನಾನ ಮಾಡಿಕೊಂಡು ಊಟ ಮಾಡಿದೆ. ಇವಾಗ ಟೈಮು 6 ಗಂಟೆ ಆಯಿತು. ಸ್ವಲ್ಪ ಹೊತ್ತು ಮಲಗಿದ್ವಿ. ಇವತ್ತು ನಮ್ಮ ಮನೆಯವ್ರು ಬೇಗ ಬಂದಿದ್ದರು, ಹಾಗೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವಾಗ ಎದ್ದಿದ್ದಾರೆ ಮಕ್ಕಳು, ಚೆನ್ನಾಗಿ ನಿದ್ರೆ ಮಾಡಿದರು ಒಂದು 2-3 ತಾಸು. ಹಾಗೆ ಇವಾಗ ಮಧ್ಯಾಹ್ನ ಸ್ವಲ್ಪ ಚಿಕನನ್ನು ತೆಗೆದಿಟ್ಟಿದ್ದೆ, ಒಂದು ಅರ್ಧ ಪೆಪ್ಪರ್ ಡ್ರೈ ಮಾಡಿ ಇನ್ನೊಂದು ಅರ್ಧ ತೆಗೆದಿಟ್ಟಿದ್ದೆ. ಏನಕ್ಕೆ ಅಂದರೆ ನನ್ನ ಮಗ ಪೆಪ್ಪರ್ ಡ್ರೈ ಮಾಡಿದ್ರೆ ತಿನ್ನಲ್ಲ ಖಾರ ಅಂತೇಳಿ, ಅದಕ್ಕೆ ಅವನಿಗಾಗಿ ಒಂದು ಸ್ವಲ್ಪ ತೆಗೆದಿಟ್ಟು ಆಮೇಲೆ ಸಂಜೆ ಟೈಮಲ್ಲಿ ಗ್ರೇವಿ ಮಾಡಿದ್ರಾಯ್ತು ಅಂತೇಳಿ ಇಟ್ಟಿದ್ನಲ್ಲ. ಇವಾಗ ಗ್ರೇವಿ ಮಾಡೋದಕ್ಕೆ ಹೋಗಬೇಕು. ರೈಸ್ ಕೂಡ ಸ್ವಲ್ಪ ಮಾಡಬೇಕು. ನನ್ನ ಮಗ ಬೇಗ ಹಸಿವಾಯಿತು ಅಂತ ಹೇಳ್ತಾನೆ. ಮಧ್ಯಾಹ್ನ ಬಂದ ತಕ್ಷಣ ಏನೂ ತಿಂದಿರಲಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ಮಾಡೋಣ ಅಂತೇಳಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಬಂದಿದ್ದೀನಿ. ಇದಕ್ಕೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ತಂದ ಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆಗೆ ಚಿಕನ್ ಬೇಯೋದಕ್ಕೆ ಇಟ್ಟಿದ್ದೀನಿ, ಅಂದರೆ ಸ್ವಲ್ಪ ಇತ್ತು, ಒಂದು ಅರ್ಧ kg ಇತ್ತೇನೋ. ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಬೆಂದ್ಕೊಳ್ತಾ ಇದೆ, ಆಲ್ರೆಡಿ ಬೆಂದಿದೆ. ಇವಾಗ ಆಗಲೇ ಮಿಕ್ಸಿ ಮಾಡಿರೋಂಥ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ನೋಡಿ, ಮಸಾಲೆನ ಮಿಕ್ಸಿ ಮಾಡಿದ್ನಲ್ಲ, ಚೆನ್ನಾಗಿ ಪೇಸ್ಟ್ ಥರ ಆಗಿದೆ. ಇದಕ್ಕೆ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಇದನ್ನು ಮಸಾಲೆಯನ್ನು ಚಿಕನ್ ಬೇಯ್ತಾ ಇತ್ತಲ್ವ ಅದಕ್ಕೆ ಹಾಕಿದೆ. ಇಲ್ಲಾಂದರೆ ನಾವು ಮೊದಲೇ ಮಸಾಲೆ ಕೂಡ ಫ್ರೈ ಮಾಡ್ಕೋಬೋದು. ನಾನು ಮೊದಲೇ ಇದನ್ನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಇದನ್ನೆಲ್ಲ ಮೊದಲೇ ಬೇಯಿಸ್ಕೊಂಡು ಆಮೇಲೆ ಪೇಸ್ಟ್ ಮಾಡಿರೋದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣವೇ ನೋಡಿ ಸ್ವಲ್ಪ ಒಂದು 2 ನಿಮಿಷಕ್ಕೆ ಎಣ್ಣೆ ಬಿಟ್ಕೊಳ್ತಾ ಇದೆ, ಅಂದರೆ ಮಸಾಲೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಬೆಳಿಗ್ಗೆ ಮಾಡಿದೆ ಅಲ್ಲ ಪೆಪ್ಪರ್ ಪೌಡ್ರಿಗೆ ಅಂತೇಳಿ ಸೋಂಪು, ಜೀರಿಗೆ ಮತ್ತು ಪೆಪ್ಪರು ಇದನ್ನು 3 ಪುಡಿ ಮಾಡಿರೋದು 1 ಸ್ಪೂನ್ ಅಷ್ಟಿತ್ತು. ಅದನ್ನು ಬೇಡ ಇಡೋದು ಅಂತೇಳಿ ಇದಕ್ಕೆ ಹಾಕಿದೆ, ಚೆನ್ನಾಗಾಗುತ್ತೆ ಅಂತೇಳಿ. ಹಾಗೆ ಅದಾದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗರಂ ಮಸಾಲ ಹಾಕಿದ್ದೀನಿ. ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಪೌಡರ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದೆ. ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಆಲ್ರೆಡಿ ಬೆಂದಿದೆ, ಮಸಾಲೆ ಎಲ್ಲ ಚಿಕನ್ಗೆ ಹಿಡಿದ್ರೆ ಚೆನ್ನಾಗಾಗುತ್ತೆ ಅಂಥೇಳಿ. ಕೊತ್ತಂಬರಿ, ಪುದೀನ ಹಾಕಿರೋದಕ್ಕಾಗಿ ಸ್ವಲ್ಪ ಗ್ರೀನ್ ಮಸಾಲ ಥರ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಪುದೀನ ಜಾಸ್ತಿ ಹಾಕ್ಬೋದಿತ್ತು, ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು. ಒಳ್ಳೆ ಗ್ರೀನ್ ಮಸಾಲ ಥರ ಕಾಣಿಸ್ತಾ ಇದೆ. ಚಪಾತಿಗೆ, ರೊಟ್ಟಿಗೆ, ರೈಸ್ಗೆ ಎಲ್ಲನಕ್ಕೂ ಇದು ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಟೇಸ್ಟ್ ನೋಡಿದೆ, ಇನ್ನು ಸ್ವಲ್ಪ ಖಾರ ಬೇಕು ಅನ್ನಿಸ್ತಾ ಇತ್ತು, ಅಂದರೆ ಜಾಸ್ತಿ ಹಾಕಲ್ಲ, ಸ್ವಲ್ಪ ಖಾರ ಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಚಿಕನ್ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಸೇರಿಸ್ಬಿಟ್ಟು ಹಾಕಿ ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ, ತುಂಬ ನೀರು ಹಾಕ್ತಾಯಿಲ್ಲ. ಸ್ವಲ್ಪ ಕನ್ಸಿಸ್ಟೆನ್ಸಿಯನ್ನು ನಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು, ಅದರಲ್ಲೇನೂ ಇರಲ್ಲ. ಇನ್ನು ಸ್ವಲ್ಪ ರೈಸ್ ಮಾಡಿದೆ, ಮಧ್ಯಾಹ್ನದ ಸ್ವಲ್ಪ ಕೂಡ ಇತ್ತು, ಅಂದರೆ ಸ್ವಲ್ಪನೇ ಮಾಡಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂಥೇಳಿ, ಅದಕ್ಕೆ ಸ್ವಲ್ಪ ನನ್ನ ಮಗಳಿಗೂ ಕೂಡ ಬಿಸಿ ಬಿಸಿ ರೈಸ್ ಬೇಕಾಗುತ್ತಲ್ಲ ಅಂಥೇಳಿ. ನನ್ನ ಮಗ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಇವಳನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ, ಏನಕ್ಕೆ ಅಂದರೆ ಅಲ್ಲಿದ್ದರೆ ಬರೀ ಬುಕ್ಸ್ ಎಳೆಯೋದು, ಪೆನ್ಸಿಲ್ ಇಸ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾಳೆ. ಅದಕ್ಕೆ ಈ ಕಡೆ ಬೆಡ್ ಮೇಲೆ ಕರ್ಕೊಂಬಂದಿದ್ದೀನಿ. ಬಿದ್ದು ಹೊರಳಾಡ್ತಾ ಇದ್ದಾಳೆ. ಭಾಳ ತೀಟೆ ಇವಳು, ಜೋರಾಗಿ ಮಾತಾಡೋದು, ಜೋರಾಗಿ ಕಿರ್ಚೋದು ಎಲ್ಲ ಮಾಡ್ತಾಳೆ. ಅವನಿಗೆ ಹೋಲಿಸ್ಕೊಂಡ್ರೆ ಇವಳೇ ಜಾಸ್ತಿ ಕಿಲಾಡಿತನ ಮಾಡ್ತಾಳೆ ಅನಿಸುತ್ತೆ ನನಗಂತೂ. ನೀ ಜೊಜೊ ಮಾಡು, ಜೋಜೋ ಬಂತ, ನಿದ್ದೆ ಬಂತ ಅವಳಿಗೆ? ಹೌದಾ? ಜೋ ಸುಳ್ಳು ಹೇಳ್ತಾ ಇದ್ದಾಳೆ, ಇನ್ನು ಊಟ ಮಾಡಿಲ್ಲ ಜೋ ಅಂತಂತೆ. ಜೋ ಬಂತಂತೆ ಬೇಬಿಗೆ. ಜೋ ಬಂತ ಬೇಬಿ? ಕೊಡು, ಬ್ಯಾಟ್ ಕೊಡು, ಎಲ್ಲಾದರೂ ಎಸ್ದು ಬಿಡ್ತೀಯ, ಕೊಡು. ನೋ ನೋ ನೋ, ಅದೇನು ಭಾಷೆ? ಕೊಡು, ಏಯ್ ಕೊಡು, ಅಣ್ಣ ಕೊಡದ್ ಬಿಡ್ತೀಯ, ಕೊಡು. ಪಾಪ ಅಣ್ಣ ಕೊಡು, ಅಣ್ಣ ಪಾಪ ಅಲ್ಲ, ಕೊಡು ಮಗಳೇ. ಇಲ್ವಾ
ಇಲ್ಲಿ ಬಾ, ಇಲ್ಲಿ 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 ಗೊತ್ತ ಬಾ ಹೆಚ್ಚಿಗೆ. ಹಾಯ್ ಮಾಡು ಇವಾಗ, ಹಾಯ್ ಮಾಡು, ಹೇಳು ಹಾಯ್ ಹೇಳು. ಹಾಯ್ ಇವಾಗ ಕೆಲಸ ಎಲ್ಲ ಮುಗ್ದಿದೆ, ರೈಸ್ ಕೂಡ ಮಾಡಿ ಆಯಿತು, ಗ್ರೇವಿ ಕೂಡ ಮಾಡಿ ಬಂದೆ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಧನ್ಯವಾದ ಫ್ರೆಂಡ್ಸ್, ಬಾಯ್.